ಗುರು ಕರುಣಿಸಿ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸಿ ಬಿಟ್ಟಿತ್ತು ಮರವೇ, ಗುರು ಕರುಣಿಸಿ ಬಿಟ್ಟಿತ್ತು ಪ್ರಪಂಚ. ಕೂಡಲ ಚೆನ್ನ ಸಂಗಮ ದೇವ ಗುರು ಕರುಣಿಸಿ ಬಿಟ್ಟಿತ್ತು ಎನ್ನ ಕರ್ಮಪಾಶ. ಮಹಾಮಾನವತಾವಾದಿ ಬಸವ ತಂದೆಯನ್ನು, ಬಸವಾದಿ ಪ್ರಮುಖರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ಶರಣರ ಅನುಭವದ ಮೋಸೆಯಲ್ಲಿ ಮೂಡಿಬಂದಂತಹ ವಚನ ಸಾಹಿತ್ಯದ ಜ್ಞಾನ ಜ್ಯೋತಿಯನ್ನು ಎಲ್ಲರ ಮನ ಮತ್ತು ಮನೆಯಂಗಳದಲ್ಲಿ ಪ್ರಜ್ವಾಲಮಾನವಾಗಿ ಬೆಳೆಯುವಂತಾಗಲಿ ಎಂಬ ಸದುದ್ದೇಶದಿಂದ ಪ್ರತಿ ವರ್ಷವೂ ಶ್ರಾವಣ ಮಾಸದಂದು ವಚನೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ 2026ರಂದು ವಚನೋತ್ಸವವು ಶರಣರ ದರ್ಶನ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ವಚನೋತ್ಸವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ ಈ ವರ್ಷ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಅಪ್ಪಾಜಿಯವರಲ್ಲಿಯೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಅಪ್ಪಾಜಿಯವರಲ್ಲಿ, ಶರಣ ಬಂಧುಗಳಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮವು ಈಗಾಗಲೇ ಹೇಳಿರುವಂತೆ ಸತತವಾಗಿ 32 ವರ್ಷಗಳಿಂದ ವಚನೋತ್ಸವವನ್ನು ನಡೆಸಿಕೊಂಡು ಬರುತ್ತಿರುವಂತಹ ಈ ಒಂದು ವಚನೋತ್ಸವ ಎಂಬ ಥೇರನ್ನು ಎಳೆದುಕೊಂಡು ಬರುವಂತಹ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವಂತಹ ಶರಣರ ಪ್ರೀತಿಗೆ, ಆಶೀರ್ವಾದಕ್ಕೆ ಹೆಸರುವಾಸಿಯಾದಂತಹ ಮತ್ತು ಎಲ್ಲರ ಒಂದು ಅನುಗ್ರಹಕ್ಕೆ ಒಳಗಾದಂತಹ ಎಲ್ಲ ಶರಣ ಬಂಧುಗಳಿಗೂ ಹಾಗೂ ಈ ಒಂದು ವಚನೋತ್ಸವವನ್ನು ನಡೆಸಿಕೊಂಡು ಬರುತ್ತಿರುವಂತಹ ಶರಣರಾದಂತಹ ಶರಣ ಬಸವರಾಜ್ ಧೂಳಗುಂಡಿ ಅಣ್ಣನವರಿಗೂ ಹಾಗೂ ಕಲ್ಯಾಣಪ್ಪ ಶರಣರಿಗೂ ಹಾಗೂ ಇತರ ಎಲ್ಲ ವಚನೋತ್ಸವದ ಟೀಮ್ಗೂ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇಂದಿನ ವಚನೋತ್ಸವದ ಚಿಂತನೆಯ ವಿಷಯ ಸತ್ಯಕ್ಕ. ಹೆಸರೇ ಸೂಚಿಸಿರುವಂತೆ ಸತ್ಯವುಳ್ಳ ಶರಣೆ ಸತ್ಯಕ್ಕ. ಶರಣರು ಅನ್ನುವ ಒಂದು ಪದಕ್ಕೆ ಅನೇಕ ಎಲ್ಲ ನಮ್ಮ ಶರಣರು ಅರ್ಥಪೂರ್ಣವಾದಂತಹ ಪರಿಕಲ್ಪನೆಯನ್ನು, ಅದರ ಅರ್ಥವನ್ನು ನೀಡಿದ್ದಾರೆ. ಸಾಮಾನ್ಯವಾಗಿ ಶರಣರಂತ ಯಾರಿಗಂತೀವಂದ್ರೆ ಸತ್ಯವನ್ನು ನುಡಿಯುವಂಥವರು, ಸದಾಚಾರದಲ್ಲಿ ನಡೆಯುವಂಥವರಿಗೆ ನಾವು ಶರಣರಂತ ಹೇಳ್ತೀವಿ. ಅಂತಹ ಸತ್ಯವನ್ನು ನುಡಿದು ಸದಾಚಾರದಲ್ಲಿ ತನ್ನ ಜೀವನವನ್ನು ನಡೆಸಿರುವಂಥವರೇ ಶರಣರು. ನುಡಿದಂತೆ ನಡೆದು ನಡೆಯಲ್ಲಿ ನುಡಿಯೇ ಪೂರೈಸಿದಂಥವರೇ ಶರಣರು. ಅಂತಹ ಶರಣರಂದ್ರೆ ಸಾಮಾನ್ಯ ಅಲ್ಲ, ಅವರಲ್ಲೊಂದು ವಿಶೇಷತೆ ಇದೆ. ಯಾಕಂದರೆ ಶರಣರ ಒಂದು ನುಡಿಗಳು ಅದು ಆತ್ಮಸಾಕ್ಷಿಯ ನುಡಿಗಳು, ಸತ್ಯದ ನುಡಿಗಳು. ಶರಣರು ಸಾಮಾನ್ಯವಾಗಿ ಹೇಳಿದಂಥವು ಅಲ್ಲ. ಅದಕ್ಕೆ ಶರಣರಿಗೆ ಉರ್ಲಿಂಗ ದೇವರು ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋವರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋವರು. ಉರ್ಲಿಂಗ ದೇವನುಡೆಯ ಇವರು ಉಪಮಿಸಬಾರದ ಉಪಮಾತೀತರು. ಅವರಿಗೆ ಅವರೇ ಸಾಟಿ, ಯಾವುದು ಉಪಮಿಸೋಕೆ ಅಸಾಧ್ಯ. ನಾವು ಎಷ್ಟೋ ಸಲ ತಪ್ಪು ಮಾಡ್ತೀವಿ ಅಂತ ನನಗೆ ಅನಿಸುತ್ತೆ. ಬಸವಣ್ಣನವರು ಇವರ ಜೊತೆ, ಅಕ್ಕ ಮಹಾದೇವಿ ಇವರ ಜೊತೆ ಅಂತ ಹೋಲಿಕೆ ಮಾಡೋಕ್ಕೆ ಎಷ್ಟೋ ಉಪನ್ಯಾಸಗಳನ್ನು ಹೇಳ್ತೀವಿ. ಆದರೆ ಶರಣರು ಉಪಮಾತೀತರು. ಅಂತಹ ಶರಣರ ಒಂದು ಅಂತರಂಗದ ಅನುಭವವನ್ನು ನಮ್ಮ ಅಂತರಂಗಕ್ಕೆ ನಿವೇದಿಸಿಕೊಂಡು ಅನುಭವಿಸಿ
ಅವುಗಳನ್ನು ನಾವು ಅವರ ಆಶಯಕ್ಕೆ ಚ್ಯುತಿ ಬಾರದಂತೆ ವಚನಗಳು ಅವರ ಆಶಯಗಳನ್ನು ನಿರ್ವಚನ ಮಾಡುವುದೆಂದರೆ ಸಾಮಾನ್ಯ ಕೆಲಸವಲ್ಲ. ಅಂತಹ ಒಂದು ಶರಣರ ನುಡಿಯುವುದು, ಶರಣರ ಬಗ್ಗೆ ನುಡಿಯುವುದು, ವಚನವು ನಿರ್ವಚನ ಮಾಡುವುದೆಂದರೆ ಒಂದು ಸೌಭಾಗ್ಯದ ಕೆಲಸ ಅಥವಾ ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಅಂತಹ ಶರಣರಲ್ಲಿ ಸತ್ಯವನ್ನು ನುಡಿಯುವಂತಹ, ಸದಾಚಾರದಲ್ಲಿ ನಡೆದಂತಹ ಸತ್ಯಕ್ಕರ ಒಂದು ಸಂಕ್ಷಿಪ್ತ ಜೀವನ ಮತ್ತು ಒಂದೆರಡು ವಚನಗಳ ನಿರ್ವಚನವನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸತ್ಯಕ್ಕ ಅವರ ಜೀವನವನ್ನು ನೋಡುವುದಾದರೆ ಶಿವಮೊಗ್ಗ ಜಿಲ್ಲೆಯ ಸಿರಗೊಪ್ಪದ ಒಂದು ಗ್ರಾಮ ಹಿರೇಜಂಬೂರ್ ಅಂತ, ಆ ಒಂದು ಗ್ರಾಮದವರು ಕಸ ಗುಡಿಸುವಂತಹ ಕಾಯಕವನ್ನು ಮಾಡುತ್ತಾ ಅಲ್ಲಿನ ದೇವರಾದಂಥ ಶಂಭುಜೇಕೇಶ್ವರ ಎಂಬ ಒಂದು ಗುಡಿಯನ್ನು ಅಲ್ಲಿರುವಂತಹ ದೇವರನ್ನು ಪ್ರಾರ್ಥಿಸುತ್ತಾ ಅವರ ಆರಾಧ್ಯ ದೇವರನ್ನಾಗಿ ಮಾಡಿಕೊಂಡು ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡುವಂತಹವರೇ ಸತ್ಯಕ್ಕನವರು. ಅವರ ಒಂದು ಕಸ ಗೂಡಿಸುವ ಮೂಲಕ ಆ ಒಂದು ಪರಿಸರವನ್ನು ಸ್ವಚ್ಛಗೊಳಿಸುವಂಥದ್ದು ಮತ್ತು ಅಷ್ಟೇ ಅಲ್ಲ, ಒಳ ಹೊರಗು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರಬೇಕು ಅನ್ನುವಂಥದ್ದೇ ಸತ್ಯಕ್ಕನ ನಿಲುವಾಗಿತ್ತು. ಯಾಕಂದರೆ ಅವಳು ಹೊರಗಿನಿಂದನೂ ಸ್ವಚ್ಛ ಮತ್ತು ಒಳ ಮನಸ್ಸು ಸಹ ಸ್ವಚ್ಛವಾಗಿರಬೇಕು, ನಿರ್ಮಲವಾಗಿರಬೇಕು ಅನ್ನುವಂಥ ಒಂದು ವಿಚಾರವೊಂದು ಮತ್ತು ಪರಿಸರ ಪ್ರೇಮಿಯಾಗಿರುವಂಥಳು ಸತ್ಯಕ್ಕ ಅನ್ನೋದು ನಮಗೆ ತಿಳಿದು ಬರುತ್ತೆ. ಯಾಕಂದರೆ ಸಮಾಜದಲ್ಲಿ ಸಮಸ್ಯೆ ಆಗಿರುವಂತಹ ಅಥವಾ ಸಮಾಜದ ಪ್ರಗತಿಗೆ ಅಡ್ಡಿ ಉಂಟು ಮಾಡುವಂಥದ್ದು ಯಾವುದಂದರೆ ಒಂದು ಪರಿಸರ ಮಾಲಿನ್ಯ ಮತ್ತು ಇನ್ನೊಂದು ಮನದ ಮಾಲಿನ್ಯ. ಯಾಕಂದರೆ ಪರಿಸರದಲ್ಲಿ ಇಂದು ಅನೇಕ ರೀತಿಯ ಮಾಲಿನ್ಯ, ಅದು ಭೂ ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ಅಥವಾ ಶಬ್ದ ಮಾಲಿನ್ಯ ಆಗಿರಬಹುದು. ಇಂತಹ ಅನೇಕ ಮಾಲಿನ್ಯದಿಂದ CFC ಅಂತೀವಿ, ಕ್ಲೋರೋ ಕಾರ್ಬನ್ಸ್ಗಳಿಂದ ನಮ್ಮಲ್ಲಿ ಓಜೋನ್ ಪದರ ಹಾಳಾಗ್ತಾ ಇದೆ, ಅಲ್ಟ್ರಾವೈಲೆಟ್ ರೇಸ್ಗಳು ಭೂಮಿಗೆ ಅಪ್ಪಳಿಸ್ತಾ ಇದ್ದಾವೆ, ಹಾಗೆ ಭೂಮಂಡಲ ಕಾವೇರ್ತಾ ಇದೆ. ಅನೇಕ ಸಮಸ್ಯೆಗಳು ಇಂದು ನಾವು ನೋಡ್ತಾ ಇದ್ದೇವೆ. ಅದನ್ನು ನಿರ್ಮಲವಾಗಿ ಇಟ್ಕೊಳ್ಳೋದು ಎಷ್ಟು ಅಗತ್ಯವೋ, ಹೊರಗಿನ ಒಂದು ಪರಿಸರ ಎಷ್ಟು ನಿರ್ಮಲವಾಗಿ ಇಟ್ಕೊಳ್ಬೇಕು ಅಷ್ಟೇ ನಮ್ಮ ಅಂತರಂಗವೂ ಸಹ ನಿರ್ಮಲವಾಗಿಟ್ಕೊಳ್ಬೇಕು. ಅಂತರಂಗ ಶುದ್ಧಿಯು ಅಕ್ಕ ಹೇಳ್ತಾನೆ, ಮನಃಶುದ್ಧಿಯನ್ನು ನಾವು ಮಾಡ್ಕೊಳ್ಬೇಕಂತ. ಅದಕ್ಕೆ ಎಷ್ಟೋ ಮನಸ್ಸು ಕಲ್ಮಶವಾಗಿ ಎಷ್ಟೋ ಜನ ಇವತ್ತು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಸೋಪೋಸೊಮಾಸ್ಟಿಕ್ ಅಷ್ಟು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಸೊ ಇಂತಹ ರೋಗಗಳಿಂದ ಅಥವಾ ಅರಿಷಡ್ವರ್ಗಗಳಿಂದ ನಾವು ದೂರ ಆಗಬೇಕಂದ್ರೆ ನಮ್ಮ ಮನಸ್ಸು ಶುದ್ಧ ಮಾಡಿಕೊಳ್ಳಬೇಕು. ಅಂತಹ ಒಳ ಹೊರಗೂ ಶುದ್ಧವಾಗಿದ್ದವರೇ ನಮ್ಮ ಶರಣರು. ಅಂತಹ ಸತ್ಯಕ್ಕವರು ಕಸ ಗೂಡಿಸುವ ಕಾಯಕವನ್ನು ಮಾಡ್ತಾ ಅವರು ಜೀವನವನ್ನು ಸಾಗಿಸ್ತಾ ಇದ್ರು. ಅವರ ಒಂದು ಶಂಭುಜೇಕೇಶ್ವರ ಎಂಬ ಅಂಕಿತ ನಾಮದೊಂದಿಗೆ 27 ವಚನಗಳು ನಮಗೆ ದೊರೆತಿವೆ. ಆ 27 ವಚನಗಳಲ್ಲಿ ನಾನು ಸಮಯದ ಮಿತಿಗೆ ಅನುಗುಣವಾಗಿ 1-2-3 ವಚನಗಳ ನಿರ್ವಚನವನ್ನು ಮಾಡಲು ಬಯಸ್ತಾ ಇದ್ದೇನೆ. ಅವರ ಇಡೀ ವಚನಗಳು 27 ವಚನಗಳಲ್ಲಿ ಅವರು ಹೇಳಿರುವಂತಹ ಒಂದು ವಿಜೃಂಭಿಸುವಂತಹ ವಚನಗಳೆಂದರೆ ಏಕದೇವ ನಿಷ್ಠೆ, ದೇವರು ಒಬ್ಬನಿದ್ದಾನೆ ಎನ್ನುವಂಥದ್ದು, ಹಾಗೆ ವ್ರತಗಳ ಬಗ್ಗೆ, ಆಡಂಬರತೆಯ ಜೀವನದ ಬಗ್ಗೆ, ಹಾಗೂ ಲಂಚ ವಂಚನೆಯ ಬಗ್ಗೆ, ಹಾಗೆ ಸ್ತ್ರೀ ಪುರುಷರ ಸಮಾನತೆಯ ಬಗ್ಗೆ, ಅದೇ ರೀತಿಯಾಗಿ ಒಂದು ಮುಕ್ತಾಯಕ್ಕರ ತನ್ನ ಅಜಗಣ್ಣನ ಲಿಂಗೈಕ್ಯರಾದಾಗ ಆ ಒಂದು ಮುಕ್ತಾಯಕ್ಕಗೆ ಸಾಂತ್ವನ ಹೇಳುವಂತಹ ಪ್ರಸಂಗ ಹಾಗೂ ಲಿಂಗೈಕ್ಯದ ಪ್ರಸಂಗ, ಇವೆಲ್ಲವೂ ಸತ್ಯಕ್ಕನವರ ವಚನಗಳಲ್ಲಿ ಕಾಣ್ತೇವೆ. ಅದರಲ್ಲಿ ನಾವು ಒಂದು ಸಮಾಜದ ಪರಿವರ್ತನೆಗೆ ನಮ್ಮ ಜೀವನವನ್ನು ಯಾವ ರೀತಿಯಾಗಿ ನಾವು ಸುಂದರಗೊಳಿಸಿಕೊಳ್ಬೇಕು ಅನ್ನುವಂತಹ ಸಾಮಾಜಿಕವಾದ ಒಂದು ಕಳಕಳಿ ಇರುವಂತಹ ಸತ್ಯಕ್ಕನ ವಚನ ಒಂದೆರಡು ನೋಡುವುದಾದರೆ, ಮೊದಲನೇದಾಗಿ ನಾನು ಬರುವುದು ಏಕನಿಷ್ಠೆ, ದೇವನಿಷ್ಠೆ. ಸತ್ಯಕ್ಕ ಪರಮಾತ್ಮ ನಾನು ಒಬ್ಬನೇ ಅದಾನ, ಶಿವ ಅವನೇ ನನ್ನ ಆರಾಧ್ಯ ದೈವ. ಶಿವನ ಹೊರತು ನಾನು ಯಾರ ನಾಮಸ್ಮರಣೆಯು ಮಾಡುವುದಿಲ್ಲ, ಹಾಗೂ ಯಾರ ಶಬ್ದವು ಬೇರೆಯವರ ಶಬ್ದ ನಾನು ಕೇಳುವುದಿಲ್ಲ ಅನ್ನುವಂಥ ನಿಷ್ಠೆ ಸತ್ಯಕ್ಕನದಾಗಿತ್ತು.
ಅದರಲ್ಲಿ ಅವರು ಹೇಳ್ತಾರೆ ಒಂದು ವಚನ ಏನಂದರೆ, ಏಕದೇವನಿಷ್ಠೆಯ ಒಂದು ವಚನ, ಹೊರಗಿದ್ದನೆಂದು ನಾನು ಮರೆದು ಮಾತನಾಡಿದೆ, ಅರಿಯಲಿಯದೆ ಬಂದೆನ್ನ ಅಂತರಂಗದಲ್ಲಿಪ್ಪನು, ತೆರೆಯಿಲ್ಲದ ಭವ ನುಡಿಗೆಡಗೊಡನು, ಆತನ ಬಯಲಿಂಗೆ ಬೆಟಗೊಂಡೆನವ್ವ, ನಾನೇನು ಮಾಡುವೆನೆಲೆ ತಾಯೇ, ಮರೆದಡೆ ಎಚ್ಚರಿಸುವ ಕುರುಹಿಲ್ಲದ ಗಂಡನು, ತನ್ನನ್ನರಿದಡೆ ಒಳ್ಳಿದನವ್ವ ನಮ್ಮ ಶಂಭುಜಕ್ಕೇಶ್ವರನು. ಈ ವಚನದ ಕೆಲವು ಸಾಲುಗಳು ನೋಡಿದರೆ, ಹೊರಗಿದ್ದಹನೆಂದು ನಾನು ಮರೆದು ಮಾತನಾಡಿದೆ, ಅರಿಯಲಿಯದೆ ಬಂದೆನ್ನ ಅಂತರಂಗದಲ್ಲಿಪ್ಪನು, ಬಯಲಿಂಗೆ ಬೆಟಗೊಂಡೆನು, ಕುರುಹಿಲ್ಲದ ಗಂಡನು. ಇವು ಶಬ್ದಗಳನ್ನು, ಈ ಒಂದು ಸಾಲುಗಳನ್ನು ನೋಡಿದಾಗ ಅವಳು ಸಂಸಾರದಲ್ಲಿ ಬೀಳದೆ ಪಾರಮಾರ್ಥಿಕ ಜೀವನ, ನಾವು ಹೇಳ್ತೀವಿ ಒಂದು ವೈರಾಗ್ಯದ ಜೀವನ ನಡೆಸುವಂತಹವರು ಸತ್ಯಕ್ಕ. ಅವರ ಜೀವನದ ಬಗ್ಗೆ ನಮಗೆ ವಿವರಣೆ ದೊರೆಯದೇ ಇದ್ದರೂ ಸಹ ಅವರ ವಚನಗಳಿಂದ ನಾವು ಅವರ ಜೀವನ ಯಾವ ರೀತಿ ಇತ್ತು, ಅವರ ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಕಾಣಬಹುದಾಗಿದೆ. ಹೇಗೆಂದರೆ, ಗಂಡ, ಕುರುಹಿಲ್ಲದ ಗಂಡ ಅನ್ನೋಕ್ಕೆ ನಮಗೆ ಏನು ನೆನಪಾಗುತ್ತೆ ಅಂದರೆ, ಅಕ್ಕ ಮಹಾದೇವಿ, ಭೂಂತಾದೇವಿ, ಧೂಪದ ಗೊರ್ಗವ್ವೆ ಮತ್ತು ಸತ್ಯಕ್ಕ, ಇವರೆಲ್ಲರೂ ಸಹ ಅವರು ಕುರುಹಿಲ್ಲದ ಗಂಡ, ಆ ಪರಮಾತ್ಮನೇ ನನ್ನ ಆರಾಧ್ಯ ದೈವ, ಅವನೇ ನನ್ನ ಗಂಡ ಎಂದು ತಮ್ಮ ಜೀವನವನ್ನು ನಡೆಸುತ್ತಿರುವಂತಹ ವೈರಾಗ್ಯದ ಖಣಿಗಳಂದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಒಂದು ಶಿವಮೊಗ್ಗದ ಒಂದು ವಿಶೇಷತೆ ಏನೆಂದರೆ, ಆ ಶಿವಮೊಗ್ಗದಲ್ಲಿ ಒಂದು ಅನುಭವಿಗಳಾದಂತಹ ಅಲ್ಲಮ ಪ್ರಭುದೇವರು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸಿದವರು ಅಲ್ಲಮ ಪ್ರಭುಗಳಾದರೆ, ಅಲ್ಲೇ ಅಕ್ಕ ಮಹಾದೇವಿ ಉಡತಡಿ ಶಿವಮೊಗ್ಗ ಜಿಲ್ಲೆಯವರು, ಹಾಗೆ ಸತ್ಯಕ್ಕನವರ ಸಹ ಊರು ಅದು ಒಂದು ಹಿರೇಜಂಬೂರು. ಸೊ ಈ ಮೂವರು ಜೀವನ ಒಂದು ಶಿವಮೊಗ್ಗದ ಒಂದು ಶಿವನ ಮೊಗ್ಗದಲ್ಲಿ ಅರಳಿದಂತಹ ಮೂರು ಹೂಗಳು. ಅವರು ಸಮಾಜಕ್ಕೆ ತಮ್ಮ ಒಂದು ಸುಗಂಧವನ್ನು ಸೂಸಿದಂತಹ ಶರಣರಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಆ ಭೂಮಿಯ ವಿಶೇಷತೆ ಏನಿದೆ ಅಂದರೆ, ಅಂಥ ಶರಣರನ್ನು ಜನ್ಮ ನೀಡುವಂತಹ ಭೂಮಿ ಪವಿತ್ರವಾದದ್ದು ಅನ್ನೋದು ನಮಗೆ ಅರ್ಥವಾಗುತ್ತೆ. ಈ ಒಂದು ಕುರುಹಿಲ್ಲದ ಗಂಡ, ಆ ಶಿವನನ್ನೇ ನನ್ನ ಗಂಡ ಅನ್ನುವಂಥದ್ದು. ಹಾಗೆ ಪ್ರಾಥಮಿಕ ಹಂತದಲ್ಲಿ ಮೊದಲಿಗೆ ಅವರು ಹೊರಗಿದ್ದನೆಂದು ನಾನು ಮರೆದು ಮಾತನಾಡಿದೆ, ಅಂದರೆ ಪರಮಾತ್ಮನು ಹೊರಗಿದ್ದಾನೆ ಅಂತೆಂದು ಶಂಭುಜೇಕೇಶ್ವರ ಗುಡಿ ದೇವಸ್ಥಾನಕ್ಕೆ ಹೋಗಿ ತನ್ನ ಆರಾಧ್ಯ ದೇವರಾದ ಶಂಭುಜೇಕೇಶ್ವರನಿಗೆ ಪೂಜೆ ವ್ರತಗಳನ್ನು ಮಾಡುವಂತಹ ತಾಯಿ ಹೇಳ್ತಾಳೆ, ಇವರು ಪರಮಾತ್ಮ ಹೊರಗಿಲ್ಲ, ಅವರು ಗೊತ್ತಿರಲಾದೆ ನನ್ನ ಅಂತರಂಗೆ ಬಂದಿದ್ದಾನೆ, ಅವನು ಬಯಲು ರೂಪದಲ್ಲಿದ್ದಾನೆ, ಅವನು ಕುರುಹಿಲ್ಲದವನು ಅಂತ ಹೇಳ್ತಾರೆ. ಅಂದರೆ ನಾವು ಈ ಒಂದು ವಚನದ ಸಂದೇಶ ಏನೆಂದರೆ, ಪರಮಾತ್ಮ ಒಬ್ಬನಿದ್ದಾನೆ, ಎಲ್ಲ ಶರಣರೆದೆ ಹೇಳ್ತಾರೆ ಏನು, ಅವನು ಸರ್ವಾಂತರ್ಯಾಮಿ, ಎಲ್ಲ ಕಡೆಯೂ ಆವರಿಸಿದಾನ, ಅವನು ಒಬ್ಬನಿದ್ದಾನೆ. ಅದಕ್ಕೆ ಇಬ್ಬರು ಮೂವರೆಂದು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರು, ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲದ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಶರಣರ ವಾಣಿಗಳಂದರೆ ಈಗಾಗಲೇ ನಾನು ಹೇಳಿದ್ದೆ, ಅದು ಅನುಭವದ ಅಂತರಂಗದ ಅರಿವು, ಅನುಭವದಿಂದ ಸತ್ಯದ ನುಡಿಗಳು. ಆದರೆ ಅವ್ರು ಹೇಳ್ತಾರೆ, ದೇವರು ಮತ್ತೆಲ್ಲೂ ಇಲ್ಲ, ಹೊರಗಿಲ್ಲ, ಅವನು ನಮ್ಮ ಅಂತರಂಗದಲ್ಲಿ ಇದ್ದಾನೆ, ಎಲ್ಲ ಅಣುರೇಣು ತೃಣಕಾಷ್ಟಗಳಲ್ಲೂ ಆ ಪರಮಾತ್ಮ ಅಡಗಿಕೊಂಡಿದ್ದಾನೆ, ನಮ್ಮ ಅಂತರಂಗದಲ್ಲಿಯೂ ಸಹ ಅವನಿದ್ದಾನೆ, ಆದರೆ ಅವನು ನಮಗೆ ಕಾಣಿಸುವುದಿಲ್ಲ, ಅದು ಬಯಲು ರೂಪದ ಒಂದು ಜ್ಯೋತಿ ಇದೆ ಅಂತ ಸತ್ಯಕ್ಕ ಹೇಳ್ತಾರೆ. ಅಂತ ಹೇಳ್ತಾರೆ, ಇವರು ಸತ್ಯಕ್ಕನ ಒಂದೊಂದು ಅಂತರಂಗದಲ್ಲಿರುವ ಆ ಶಿವನನ್ನು ನೆನ್ತಾ ಶಿವನ ಬಿಟ್ಟು ಬೇರೆ ಶಬ್ದ ಕೇಳಿದೇನಾದರೆ ಅವರು ನಾನು ಅಪರಾಧ ಆಗುತ್ತೆ ಅನ್ನುವಂಥ ಮಟ್ಟಿಗೆ ಆ ಶಿವನ ಮೇಲೆ ನಿಷ್ಠೆ ಇಟ್ಟವಂಥವ್ರು ಸತ್ಯಕ್ಕನವರು. ಹೇಳ್ತಾರೆ, ಆ ಪರಮಾತ್ಮ ಹೆಂಗೆ ಅಡಗಿಕೊಂಡಿದ್ದಾನೆ ನಂಬಲ್ಲಿ ಅಂದರೆ, ನೆಲದ ಮರೆಯ ನಿಧಾನದಂತೆ, ತಿಲದ ಮರೆಯ ತೈಲದಂತೆ, ಶಿಲೆಯ ಮರೆಯ ಹೇಮದಂತೆ, ಭಾವದ ಮರೆಯ ಭ್ರಮವಾಗಿಪ್ಪ ಅಂತ ಹೇಳ್ತಾರೆ.
ಹಂಗ ಭೂಮಿ ಕೆಳಗಡೆ ನಿಧಿ ಇದೆ ಅದು ನಮ್ಗೆ ಕಾಣಿಸೋದಿಲ್ಲ. ಸುವಾಸನೆಯಲ್ಲಿ, ಹೂವಿನಲ್ಲಿ ಸುವಾಸನೆ ಇದೆ, ಎಳ್ಳಿನಲ್ಲಿ ತೈಲವಿದೆ, ಹೌದು ಯಾವುದು ಯಾವ ರೀತಿ ನಂಗೆ ಕಾಣಿಸೋದಿಲ್ಲೋ, ಬಂಗಾರದಲ್ಲಿ ಅಂದ್ರೆ ಅದೊಂದರಲ್ಲಿ ಯಾವ ರೀತಿ ಅದು ನಮಗೆ ಕಾಣಿಸೋದಿಲ್ಲೋ ಆ ರೀತಿ ಪರಮಾತ್ಮ ಎಲ್ಲರಲ್ಲಿಯೂ ಅಡಗಿಕೊಂಡಿದ್ದಾನೆ. ಆದರೆ ನಾವು ನೋಡುವ ಅರಿವಿನ ಕಣ್ಣು ನಮ್ಗೆ ಬೇಕು, ನೋಡುವ ದೃಷ್ಟಿ ಬೇಕು. ಅಂತಹ ನೋಡುವ ದೃಷ್ಟಿ ನಮ್ಮಲ್ಲಿ ಬಸವಣ್ಣನವರು ಅನೇಕ ನಮ್ಮೆಲ್ಲ ಸತ್ಯಕ್ಕನವರು ಶರಣರು ನಮಗೆ ಕರುಣಿಸಿದ್ದಾರೆ. ಆ ನೋಡುವ ಕಣ್ಣು ನಮ್ಗೆ ಬೇಕು. ಅದಕ್ಕೆ ಇದರ ಅರ್ಥ ಏನಂದ್ರ ಪರಮಾತ್ಮ ಒಬ್ಬನಿದ್ದಾನೆ, ಅವನು ನಿರಾಕಾರನಿದ್ದಾನೆ, ಅವನು ಎಲ್ಲರಲ್ಲಿ ಅಡಗಿಕೊಂಡಿದ್ದಾನೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ, ಅನ್ನಪ್ರಭುಗಳು ಹೇಳ್ತಾರೆ, ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ಆಯಕೆ ಬಳಲುವರು ನೋಡ, ಎತ್ತ ನೇರಿ ಎತ್ತ ನರಸುವರು ಎತ್ತ ಹೋದರಯ್ಯ ಗುಹೇಶ್ವರ ಅಂತ ಹೇಳ್ತಾರೆ. ನಮ್ಮ ಒಂದು ಮನಸ್ಸಿನಲ್ಲಿ ಒಬ್ಬರು ದೇವರು, ಭಾವನೆಯಲ್ಲಿ ಒಬ್ಬರು ದೇವರು, ನಮ್ಮಲ್ಲಿ ಕಾಯದ ನಮ್ಮ ಕೈಯಲ್ಲೇ ಲಿಂಗ ಕೊಟ್ಟರು ಸಹ ಅದರ ಮೇಲೆ ನಂಬಿಕೆ ಇರಲಾರೆ ಹೇಳ್ತಾರೆ. ಎತ್ತಿನ ಮೇಲೆ ಕೂತ್ಕೊಂಡು ನಾವು ಎತ್ತನ್ನು ಹುಡುಕ್ತಾ ಹೋಗಿವಂತ, ಆದರೆ ಅದು ನಮ್ಮ ಶ್ರಮ, ನಮ್ಮ ಹಣ ಮತ್ತು ನಮ್ಮ ಎಲ್ಲವೂ ವ್ಯರ್ಥವಾಗುತ್ತೆ. ತನು ಮನ ಭಾವದಿಂದ ನಾವು ಅದು ನಮಗೆ ಶ್ರಮ ವ್ಯರ್ಥವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅರ್ಥೈಸ್ಕೊಳ್ಬೇಕು, ನಾವು ಆ ಪರಮಾತ್ಮ ನಮ್ಮಲ್ಲಿ ಇದಾನ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ ಸತ್ಯಕ್ಕನವರು ಯಾವ ರೀತಿ ಒಂದು ಉದಾಹರಣೆ, ಒಂದು ಮೃಗ, ಅದು ಕಸ್ತೂರಿ ಮೃಗ, ಅದು ತನ್ನಲ್ಲಿರುವ ಸುಗಂಧವನ್ನು ಗೊತ್ತು ಮಾಡ್ಕೊಳ್ಳಾರ್ದೆ ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲಿ ಸುಗಂಧ ಬರ್ತಾ ಇದೆ ಅಂತ. ಆದರೆ ಅದು ಸುಗಂಧ ಅದರಲ್ಲೇ ಇರುತ್ತೆ, ಅದಕ್ಕೆ ಆ ಜ್ಞಾನ ಇರೋದಿಲ್ಲ. ಹಂಗ ಮತ್ತು ಅಕ್ಕನ ಹೇಳ್ತಾಳೆ, ಅಗಸ ನೀರಿಳಿಸಿ ಬಾಯಾರಿಸಿ ಸತ್ತಂತೆ ಅಂತ. ನೀರೊಳಗಿದ್ದ ಅಗಸ ಬಾಯಾರಿ ಸತ್ತಿದ್ದಾನೆ ಅಂದರೆ ನಾವು ಅಂತೀವಿ, ಯಾಕೆ ಅವನು ನೀರು ಕುಡಿಲಿಲ್ಲ ಅಂತಂದರೆ ಅವನು ನೀರು ಹುಡ್ಕಕ್ಕೆ ಹೋಗಿದ್ನು, ಅಲ್ಲಿ ಇಲ್ಲಿ ನೀರು ಹುಡ್ಕಕ್ಕೆ ಹೋಗಿದ್ನು, ತರಕ್ಕೆ ಹೋಗಿದ್ನು ಅಂದ್ರಂತೆ. ಎಷ್ಟು ಮೂರ್ಖತನ ಇದು! ಅವ ನೀರಲ್ಲೇ ಬಟ್ಟೆಯನ್ನು ತೊಳಿತಾ ಇದ್ದಾನೆ, ಅಲ್ಲಿ ನೀರು ಸಿಕ್ಕಿಲ್ಲೇನೋ ಅನ್ನುವಂಥ ಪ್ರಶ್ನೆ ನಮಗೂ ಉದ್ಭವ ಆಗುತ್ತೆ. ಆದರೆ ಅಂಥದ್ದು ನಮ್ಮ ಅಂತರಂಗದಲ್ಲಿಯೇ ಆ ಪರಮಾತ್ಮನನ್ನು ಅರಿಯದೆ ನಾವು ಎಲ್ಲೆಲ್ಲೋ ಪರಮಾತ್ಮ ನಿಧಾನ ಅಂತ ನಾವು ಹೋಗ್ತೀವಲ್ಲ, ಅದು ವ್ಯರ್ಥ ನಮ್ಮ ಶ್ರಮ ಅಂತ ಸತ್ಯ ಹೇಳ್ತಾರೆ. ಅದಕ್ಕೆ ಒಂದು ಗುರು ಶಿಷ್ಯರಿದ್ದರು. ಅವನ ಶಿಷ್ಯನಿಗೆ ಯಾವಾಗಲೂ ಗುರುವಿನ ಹತ್ರ ಬಂದು ಆ ಒಂದು ಪರಮಾತ್ಮನ ಅಂತರಂಗದಾಗೆ ಇದ್ದಾನಂತ ಹೇಳ್ತಾರಲ್ಲ, ಯಾವ ರೀತಿ ಇದನ್ನು ನಮ್ಗೆ ತಿಳಿಸ್ಕೊಡ್ಬೇಕಂದಾಗ ಇವನಿಗೆ ಅರ್ಥೈಸ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂತ ಅಲ್ಲಿ ಒಂದು ಪೆಟ್ಟಿಗೆ ಇದೆ, ಬಟ್ಟೆ ಇರುವಂಥ ಪೆಟ್ಟಿಗೆ ಇದೆ, ಅದರಲ್ಲಿ ಒಂದು ವಜ್ರ ಇದೆ ಅಂದ್ರೆ ಅದು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಅದು ಪರುಷಮಣಿ ಇರುತ್ತೆ, ಅದು ತೆಗೆದುಕೊಂಡು ಬಾ ಅಂದಾಗ ಅವನು ಹೋಗ್ತಾನೆ ಶಿಷ್ಯ. ಆ ಪೆಟ್ಟಿಗೆ ತೆಗೆದ ತಕ್ಷಣ ಇದು ಕಬ್ಬಿನ ಪೆಟ್ಟಿಗೆ ಇದೆ, ಇದರಲ್ಲಿ ಪರುಷ ಇದ್ರೆ ಇದು ಕಬ್ಬಿನೆಲ್ಲ ಬಂಗಾರ ಆಗ್ತಿತ್ತು. ಆದರೆ ಇದು ಗುರುಗಳು ನನಗೆ ಮೂರ್ಖವನ್ನಾಗಿ ಅಂತ ಇದ್ದಾರೇನೋ ಅಂತೇಳಿ ಅಂದ್ಕೊಂಡು, ಇಲ್ಲ ಆಜ್ಞೆ ಅಂತೂ ಮೀರುವಂಗಿಲ್ಲ ಅಂದ್ಕೊಂಡು ಆ ಪೆಟ್ಟಿಗೆ ತೆರೆದು ನೋಡ್ತಾರೆ. ಅಲ್ಲಿ ಒಂದು ವಸ್ತ್ರದಲ್ಲಿ ಆ ಒಂದು ವಜ್ರ ಪರುಷಮಣಿ ಇದ್ದಿರುತ್ತೆ, ತೆಗೆದುಕೊಂಡು ಬರ್ತಾರೆ. ಅದು ಓಪನ್ ಮಾಡಿ ತೋರಿಸ್ತಾ ಪರುಷಮಣಿ ಇದ್ದಿರುತ್ತೆ. ಅವ್ರು ಹೇಳ್ತಾರೆ, ಹಾಗಾದರೆ ಇದು ಪರುಷಮಣಿ, ಅದಕ್ಕೆ ಪರುಷ ಸ್ಪರ್ಶ ಆದ ತಕ್ಷಣ ಅದು ಕಬ್ಬಿಣಾಗೆಲ್ಲ ಬಂಗಾರ ಆಗ್ತದಲ್ಲ, ಯಾಕಾಗಿಲ್ಲ ಅಂದ್ರೆ ಇದೇ ನಿನಗೆ ಹೇಳ್ತಾ ಇದ್ದೀನಿ, ಆ ಪರುಷಕ್ಕೆ ಬಟ್ಟೆಯಿಂದ ಕಟ್ಟಲ್ಪಟ್ಟಿದೆ. ಆ ಬಟ್ಟೆ ಅನ್ನುವಂತಹ ಒಂದು ಅಜ್ಞಾನನು ದೂರ ಆದಾಗ ಮಾತ್ರ ಅದು ಸ್ಪರ್ಶವಾಗಿ ಅದು ಒಂದು ಬಂಗಾರ ಆಗಲು ಸಾಧ್ಯ. ಅದೇ ರೀತಿಯಾಗಿ ಇದರ ಹೇಳುವ ಉದ್ದೇಶ ಏನಂದರೆ, ನಮ್ಮಲ್ಲಿ ಇರುವಂತಹ ಅಜ್ಞಾನ ಎಲ್ಲಿವರೆಗೆ ದೂರ ಆಗೋದಿಲ್ಲ ಅಲ್ಲಿವರೆಗೆ ಆ ಪರಮಾತ್ಮ, ಆ ಒಂದು ನಿರಾಕಾರ ಪರಮಾತ್ಮ ನಮ್ಮಲ್ಲೇ ಇದಾನ ಅಂತಂತ ಅರಿವು ನಮಗೆ ಬರುವುದಿಲ್ಲ. ನಮ್ಮ ಪವಿತ್ರವಾದ ಈ ಜನ್ಮ ಹಾಳಾಗುತ್ತದೆ ವಿನಃ, ಆದರೆ ನಾವು ಆ ಪರಮಾತ್ಮನನ್ನು ಅರ್ಥೈಸಿಕೊಳ್ಳಲು, ಕಾಣಲು, ಆ ಜ್ಯೋತಿಯಲ್ಲಿ ಜ್ಯೋತಿಯಾಗಿ ಬಯಲಾಗಲು ಸಾಧ್ಯ ಆಗುವುದೇ ಇಲ್ಲ. ಇದು ಸತ್ಯವಾದ ಸತ್ಯಕ್ಕನ ಮಾತು. ಹಾಗೆ ಇದು ಏಕ ದೇವನಿಷ್ಠೆ. ಅದರ ಜೊತೆಗೆ ಇನ್ನೊಂದು ವಚನ ಅವ್ರು ಹೇಳ್ತಾರೆ, ನಿಯಮಗಳು ವ್ರತಗಳ ಬಗ್ಗೆ. ಇದು ಎಲ್ಲರಿಗೂ ತಿಳಿದಿರುವಂತಹ ವಚನ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಹಾಗಾದರೆ ಯಾವುದು ನೇಮ? ಅವಳ ದೃಷ್ಟಿಯಲ್ಲಿ, ಸತ್ಯಕ್ಕನ ದೃಷ್ಟಿಯಲ್ಲಿ ಧೂಪ ದೀಪಾರತಿ ಇವು ನೇಮ, ಮಂತ್ರ ತಂತ್ರ ನೇಮಗಳಲ್ಲ ಅಂತ ಹೇಳ್ತಾರೆ. ಯಾವುದು ನೇಮ? ಪರಧನ, ಪರಸತಿ, ಪರದೈವಂಗಳಿಗೆರಗ ತಿಪ್ಪುದೇ ನೇಮ. ಇವು ಶಂಭುಜಕೇಶ್ವರನಲ್ಲಿ ಇವು ಕಾಣಿರನ್ನ ನಿತ್ಯ ನೇಮ. ನಮ್ಮ ದೇಶವನ್ನು ತಲ್ಲಣಿಸುವಂಥ 3 ವಿಷಯಗಳು ಯಾವುವಂದರೆ ಭ್ರಷ್ಟಾಚಾರ,
ಅತ್ಯಾಚಾರ, ಕೋಮು ಗಲಭೆಗಳು. ಇವು ಮೂರುಗಳಿಗೂ ಉತ್ತರ ಹೇಳಿದವರು ನಮ್ಮ ಸತ್ಯಕ್ಕ. ಒಬ್ಬ ಕಸ ಗೂಳಿಸುವಂಥ ಸತ್ಯಕ್ಕಗ ಇಷ್ಟು ಅರ್ಥ ಆಗಿತ್ತಂದರೆ ಎಂಥ ಘನ ಒಂದು ವ್ಯಕ್ತಿತ್ವ ನಮ್ಮ ಶರಣರದಿತ್ತಂದರೆ ಅವರು ನಿಜವಾಗ್ಲೂ ಉಪಮಾತೀತರು. ಹೇಳ್ತಾರೆ ಬಸವಣ್ಣವ್ರು ಹೇಳ್ತೀವಿ, ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವನ್ನೊಲ್ಲೆನೆಂಬ. ಇವು ಛಲ ಇಲ್ಲದವ್ರಿಗೆ ಮೆಚ್ಚಲು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವು ಮೆಚ್ಚುಗೆ ಶಿವನ ಆ ಪರಮಾತ್ಮನ ಮೆಚ್ಚುಗೆ ಪಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಆದರೆ ನಮ್ಗೆ ಇವು ಮೂರು ಬೇಕು: ಪರಧನ, ಪರಸ್ತ್ರೀ, ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ. ಅದಕ್ಕೆ ಅವ್ರು ಹೇಳ್ತಾರ, ಇವು ನಾವು ಒಂದು ಕಡೆ ವಚನ ಬರುತ್ತೆ, ಅಲ್ಲಂಬ್ರಗಳು ಹೇಳ್ತಾರೆ, ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ನಿಂದಡಿಲ್ಲ, ತುತ್ತ ತುದಿಗೆ ಹೋಗಿ ನಾವು ಕೂಗಿದಡಿಲ್ಲ, ನಿತ್ಯ ನಿಯಮ ಮಾಡ್ತಾ ನಮ್ಮ ಶ್ರಮವನ್ನು ನಮ್ಮ ದೇಹವನ್ನು ದಂಡಿಸಿದರೂ ಆ ಶಿವ ಸಿಗೋದಿಲ್ಲ, ಪರಮಾತ್ಮ ಸಿಗೋದಿಲ್ಲ. ಹೇಗೆ ಸಿಗ್ತಾನ ಪರಮಾತ್ಮನಿಗೆ? ಎಷ್ಟು ಸರಳವಾಗಿ ಹೇಳ್ತಾ ಇದ್ದಾರ. ಅಂತರಂಗದಲ್ಲಿ ಇರುವಂಥ ಆ ಮನಸ್ಸು ಏನಿದೆಲ್ಲ, ಆ ಚಂಚಲವಾದ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿದ್ರಂದ್ರೆ ಆ ತಿಳಿ ಆದ್ರೆ ಹೆಂಗೆ ನಾವು ಒಳಗಿಂದ ಎಲ್ಲ ನೀರು ಗೊತ್ತಾಗ್ತದಲ್ಲೋ, ಒಳಗಿನ ಹಳ್ಳಗಳಿಂದ ನೀರಿನಲ್ಲಿ ಗೊತ್ತಾಗ್ತದೋ ಆ ರೀತಿಯಾಗಿ ಮನಸ್ಸನ್ನು ನಿಲ್ಲಿಸಿದಾಗ ಆ ಮನದಲ್ಲಿರುವಂಥ ಪರಮಾತ್ಮ ಕಾಣಲು ಸಾಧ್ಯವಾಗುತ್ತೆ. ಮತ್ತೆ ಇವರು ಹೇಳ್ತಾರೆ, ನಮ್ಮಲ್ಲಿ ಅಂತರಂಗದಲ್ಲೂ ಪರಮಾತ್ಮ ನೋಡ್ಬೇಕಾದ್ರೆ ನಾವು ಇವೆಲ್ಲವುಗಳನ್ನು ನಾವು ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೆಂಗೆ ಹೇಳ್ತಾರೆ ಅವರು, ವ್ರತ ನಿಯಮಗಳು ನಾವು ಭಾಳ ಮಾಡ್ತೀವಿ, ಅದು ಹೇಳ್ಬಾರ್ದು. ನಾವು ಯಾರು ಇಂಥ 108 ಪತ್ರಿ ಏರಿಸಿದ್ರೆ ತಪ್ಪಾಗ್ಲಕ್ಕಿಲ್ಲ. ಆದರೆ ನಾವು ಎಷ್ಟೋ ನಾವು ಹೇಳ್ಬಾರ್ದಿಲ್ಲಿ. ಆದರೆ ಅವು ಮಾಡಿದ್ರು ಪ್ರಾಥಮಿಕ ಹಂತದಲ್ಲಿ ಇರಲಿ. ಯಾಕಂದರೆ ಒಂದು ಮಗು ನಡಿಬೇಕಾದ್ರೂ 3 ವೀಲ್ದು ಒಂದು ಗಾಲಿ ಇರುತ್ತೆ, ನಡಿಲಾಕ ಸಪೋರ್ಟ್ ಆಗುತ್ತೆ. ಭಾವ ಬರೋಕ್ಕೆ ಸಲುವಾಗಿ ಅದು ಇರಲಿ. ಆದರೆ ಆ 3 ಗಾಲಿಯಿಂದ ನಡೆದ ನಂತರ ಮತ್ತೆ ದೊಡ್ಡವರಾಗೋ ಹೊತ್ತಿಗೆ ಅದು ಬಿಟ್ಟು ಅದು ಮುಂದಿನ ಹಂತಕ್ಕೆ ನಾವು ಹೋಗಬೇಕು. ಪೆನ್ಸಿಲಿಂದ ಬರ್ತಾ ಎಷ್ಟು ವರ್ಷ ಡಿಗ್ರಿ ಬರೋವರೆಗೂ ನಾವು ಪೆನ್ಸಿಲಿನ ಹಿಡ್ಕೊಂಗಿರೋದಿಲ್ಲ. ಅದಕ್ಕೆ ಅದನ್ನು ಬಿಟ್ಟು ನಾವು ಒಂದು ಆತ್ಮದ ಅವಲೋಕನ, ಅಂತರಾವಲೋಕನ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಅಂತ ಹೇಳ್ತಾರೆ ಅವರು, ಈ ದೇವರು ಹೊರಗೆ ಇಲ್ಲ, ಅವರು ಅಂತರಂಗದಲ್ಲೇ ಇದ್ದಾನೆ, ಅವರನ್ನು ನಾವು ಅರಿತುಕೊಳ್ಬೇಕು. ಅದಕ್ಕೆ ಈ ನಿಯಮಗಳು ನಾವು ಮಾಡಬಾರ್ದಂತಿಲ್ಲ. ಆದರೂ ಸಹ ನಾವು ಪರಧನ, ಪರಸ್ತ್ರೀ, ಪರದೈವಂಗಳಿಗೆ ಹೋಗಕೂಡದು ಅಂತ ಹೇಳ್ತಾರೆ. ಇದು ಹೆಂಗೆ ಅಂತಂದ್ರೆ, ನಾವು ಎಷ್ಟೋ ದೇವತೆಗಳನ್ನು ಮಾಡಿ ನಮ್ಮ ಶ್ರಮ ವ್ಯರ್ಥ ಮಾಡ್ಕೋತಾ ಇದ್ದೀವಿ. ನಾನು ನಿನ್ನೆ ಒಬ್ರಿಗೆ ಹೇಳಿದೆ, ಒಂದು ವಚನೋತ್ಸವ ಹೋಗೋಣ ಬನ್ರಿ ಅಂದ್ರೆ, ಇಲ್ರಿ ಶ್ರಾವಣದಾಗ ಭಾಳ ಹೈರಾಣ ಅದ ರೀ ಅಂತ. ಅವ್ರಿಗೆ ನೆಮ್ಮದಿ ತೃಪ್ತಿ ಇಲ್ಲ. ಇಲ್ರಿ ನಾವು ಪತ್ರಿ ಹಿಡಿದಿವ್ರಿ, ನಮ್ಗೆ ಬರೋಕ್ಕಾಗಲ್ಲ. ಇಲ್ಲಿಗೆ ಹೋಗೋಣ, ಇಲ್ರಿ ನಮ್ಗೆ ಬರೋಕ್ಕಾಗಲ್ಲ, ಶ್ರಾವಣ ಭಾಳ ಹೈರಾಣ. ನಾನು ಅಂತೀನಿ, ಶ್ರಾವಣ ಭಾಳ ಹೈರಾಣ ಇಲ್ಲ, ಅದರಲ್ಲಿ ಇನ್ನೂ ಧ್ಯಾನ ಮಾಡಬೇಕು, ನಮ್ಗೆ ತೃಪ್ತಿ ಕೊಡ್ಬೇಕು. ಯಾವುದ್ರಿಂದ ತೃಪ್ತಿ ಕೊಡ್ತದ ಅದೇ ಶ್ರವಣ ಮಾಡಬೇಕು ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಅಂತೂ ಕೊಡಬೇಕು. ಆದರೆ ನಾವು ಯಾವುದರಿಂದ ಶ್ರಮ ಹಾಕ್ತೀವಿ, ಸುತ್ತಿ ಓಡಾಡ್ತೀವಿ, ಅಲ್ಲಿ ತೃಪ್ತಿ ಸಿಗಲ್ಲ ಅಂದರೆ ಅಲ್ಲಿ ದೇವರಿರಲು ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಸತ್ಯಕ್ಕನ ನಿಲುವಾಗಿತ್ತು. ಹಾಗೆ ಇನ್ನೊಂದು ವಚನದಲ್ಲಿ ಬರುತ್ತೆ, ಅವರ ಒಂದು ಲಂಚ ವಂಚನೆಗೆ ಕೈ ಮುಟ್ಟಬಾರದು. ಎಷ್ಟು ಇವೆಲ್ಲ ಈ ವಚನ ಅಂತೂ ನನಗನ್ಸಿದ ಮಟ್ಟಿಗೆ ನಮ್ಮ ಮನೆಯಲ್ಲಿ ಮತ್ತು ನಮ್ಮೆಲ್ಲರ ಆಫೀಸಲ್ಲಿ ಇದು ಹಾಕಿಕೊಳ್ಬೇಕನ್ನುವಂಥ ವಚನ ಇದು ಸತ್ಯಕ್ಕನ. ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದಡೆ ನಾನು ಕೈಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣಿ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀವಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗು ಶಂಭುಜಕೇಶ್ವರ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲರೂ ಕಾಯಕ ನಿಷ್ಠೆ ಹೆಂಗಿತ್ತು ಸತ್ಯಕ್ಕಂದ್ರೆ, ಅದು ನಾನು ಕಾಯಕ ಮಾಡುವ ಸಂದರ್ಭದಲ್ಲಿ, ಕಸ ಗುಡಿಸುವ ಸಂದರ್ಭದಲ್ಲಿ ಅದಕ್ಕೆ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಷ್ಟು ಸಂಬಳ ಮಾತ್ರ ನಾನು ಪಡಿತೀನಿ. ಅದಕ್ಕಿಂತಲೂ ಹೆಚ್ಚಿಗೆ ಇದ್ದಿದ್ದು ನಾನು ಪಡೆಯೋದಿಲ್ಲ. ಎಷ್ಟು ನಾನು ವಯಸ್ಸಿರ್ತದ ಕೆಲಸ ಅದು ಪ್ರಾಮಾಣಿಕತೆ ಅಂತ ನಾನು ವಂಚನೆ ಇರಲಾರ್ದೆ ಮಾಡ್ತೀನಿ. ಇದು ಒಂದು ಸಾಲ ಆದರೆ ನಮ್ಮಲ್ಲಿ ಯಾರು ಹಿರಿಯ ಅಧಿಕಾರಿಗಳು ಬೇಕೇ ಆಗಿರೋದಿಲ್ಲ. ನಮ್ಮ ಮನಸ್ಸಾಕ್ಷಿಯಾಗಿ ನಡ್ಕೊಂಡಿವಂದ್ರೆ ನೋಡುವವ್ರು ಬೇಕನ್ನೋದಿಲ್ಲ. ಆತ್ಮಸಾಕ್ಷಿಯಾಗಿ ನಾನು ನಡ್ಕೊಂಡಿದ್ದೆ ಆದ್ರೆ
ಯಾರು ಮೇಲ್ವಿಚಾರಕರು ಬೇಕಾಗಿರೋದಿಲ್ಲ. ಅದಕ್ಕೆ ಹೇಳ್ತಾಳಕಿ, ನಾನು ನಡೆಯುವ ದಾರಿಯಲ್ಲಿ, ಬಟ್ಟೆ ಅಂದ್ರೆ ನಾನು ನಡೆಯುವ ದಾರಿಯಲ್ಲಿ ಹೊನ್ನು ವಸ್ತ್ರಗಳು ಬಿದ್ದಿದೆ ಆದರೆ ನಾನು ಕೈ ಮುಟ್ಟಿ ಎತ್ತಿದೆನಾದ್ರೆ ಆಣೆ ನಿಮ್ಮಾಣೆ. ನೋಡ್ರಿ, ದೇವರಿಗೆ ಆಣೆ ನಿಮ್ಮಾಣೆ ಅಂತ ಹೇಳ್ತಾರೆ. ನಿಮ್ಮ ಆಣೆ ನಾವು ಎಷ್ಟು ಭಯ ಪಡ್ತೀವಿ, ಆಣೆ ಅಲ್ಲಾಕ ನಾವು ಆಗೋದಿಲ್ಲ, ಯಾಕಂದ್ರೆ ನಮ್ಮ ಮನಸ್ಸಾಕ್ಷಿಯಾಗಿ ನಾವು ನಡೆಯೋದಿಲ್ಲ. ಸೊ ಆಣೆ ನಿಮ್ಮಾಣೆ, ನೀನು ನನ್ನಲ್ಲಿಂದ ಎದ್ದು ಹೋಗ್ಬಿಡು ಅಂತ ಹೇಳ್ತಾಳೆ. ನಮ್ಮಲ್ಲಿ ಇರ್ಬೇಡ, ನಮ್ಮಲ್ಲಿ ಇದ್ದಿಲ್ಲ ಆತ್ಮದಲ್ಲಿ ನೀನು ಎದ್ದು ಹೋಗುವಂತ ಅಂಥ ಒಂದು ಕಾಯಕ ನಿಷ್ಠೆ ಶರಣೆ ನಮ್ಮ ಸತ್ಯಕ್ಕ. ಇದೊಂದು ನಾವು ಪ್ರತಿಯೊಂದು ಕಾಯಕ ಅಂದರೆ ಇದ್ರ ಒಂದು ಅರ್ಥ ಹೇಳಕ್ ಬಯಸ್ತೀನಿ. ಕೆಲಸಕ್ಕೂ ಕಾಯಕಕ್ಕೂ ಭಾಳ ಜನ ಪ್ರಶ್ನೆ ಕೇಳ್ತಾರೆ, ಕೆಲಸ ಇರ್ತದ್ರಿ, ಕಾಯಕ ಯಾಕೆ ಶರಣರನ್ನ? ಕಾಯಕ ಮತ್ತು ದಾಸೋಹ ಇವೆರಡು ಪ್ರಣಾಳಿಕೆಗಳು ಶರಣರು ಕೊಟ್ಟಂತ ಅಮೋಘವಾದ ಕೊಡುಗೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಕೆಲಸ ಅಂದ್ರೆ ಸ್ಪಷ್ಟವಾಗಿ ಏನಾಗುತ್ತೆ, ತನ್ನ ವೈಯಕ್ತಿಕ ಮತ್ತು ನನ್ನ ಕುಟುಂಬಕ್ಕೆ ಒಂದು ಬೇಕಾಗುವಂತಹದ್ದು ಅಥವಾ ಅದಕ್ಕಾಗಿ ಮಾಡುವಂಥದ್ದು ಕೆಲಸ. ಆದರೆ ತನ್ನ ವೈಯಕ್ತಿಕಕ್ಕೆ ಮತ್ತು ನನ್ನ ಕುಟುಂಬಕ್ಕದರ ಜೊತೆಗೆ ಸಮಾಜದ ಹಿತವನ್ನು ಎಲ್ಲಿ ಇರುತ್ತದೋ, ಮೌಲ್ಯಯುತವಾಗಿ ಎಲ್ಲಿ ಇರ್ತದೋ ಅದು ಕಾಯಕ. ಉದಾಹರಣೆಗಾಗಿ ಒಬ್ಬ ಇಂಜಿನಿಯರ್ ಒಂದು ಮನೆ ಕಟ್ತಾ ಇದ್ದನಂದ್ರ ಅವನ ಮನೆ ಇರೋದಿಲ್ಲ, ಆದರೂ ಸಹ ಅವನಿಗೆ ಇಂತಿಷ್ಟು ಹಣ ಕೊಟ್ಟಿರ್ತಾರೆ. ಆದರೆ ಈ ಮನೆ ಬಹಳ ದಿವಸ ಬಾಳಿಕೆ ಬರಲಿ ಅಂತ ಅದಕ್ಕೆ ಎಷ್ಟು ಸಿಮೆಂಟ್ ಹಾಕಬೇಕು, ಎಷ್ಟು ಏನು ಹಾಕ್ಬೇಕನ್ನೋದು ಲಕ್ಷ್ಯ ವಹಿಸಿ ಅದು ಕ್ಯೂರಿಂಗ್ ಸರಿಯಾಗಿ ಮಾಡಿ ಅದನ್ನು ಪ್ರಾಮಾಣಿಕವಾಗಿ ದೇವರ ಕೆಲಸ ಅಂತ ಮಾಡಿದ್ರೆ ಅದು ಕಾಯಕ ಅನಿಸುತ್ತೆ. ಒಬ್ಬ ರೋಡ್ ಮಾಡೋರಾಗಿರ್ಬೋದು, ಒಬ್ಬ ಪ್ರತಿಯೊಂದರಲ್ಲೇ ನೋಡ್ರಿ ನಾವು ಅದರಲ್ಲಿ ದೇವ್ರ ಅದಾನ ಅಂತ ಹೇಳಿ ಮಾಡಿದ್ರೆ ನಾವು ಭಯ ಪಡ್ತೀವಿ ಮತ್ತು ಆ ದೇವ್ರ ಸಾಕ್ಷಿಯಾಗಿ ಕೆಲಸ ಮಾಡ್ಲಿಕ್ಕಾಗುತ್ತೆ. ಒಬ್ಬ ಪ್ರಾಧ್ಯಾಪಕರು ಸಹ ನನಗೆ ಇಂತಿಷ್ಟು ಸಮಯ ನಾವು ಕೆಲಸಕ್ಕೆ ಹೋಗ್ತೀವಿ, ಇಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ ಅಷ್ಟೇ ಮುಗಿಸ್ತೀವಿ ಅನ್ನೋದಿಲ್ಲ. ಆ ಮಕ್ಕಳಿಗೆ ಅರ್ಥ ಆಗ್ತದೇ ಇಲ್ಲೋ, ಅವರ ಒಂದು ಸ್ಲೋ ಲರ್ನರ್ ಫಾಸ್ಟ್ ಲರ್ನರ್ ಇದ್ದಿರ್ತಾರೆ, ಅವರು ಎಷ್ಟು ಕಲಿತಿದ್ದಾರೆ ಎಷ್ಟು ಇಲ್ಲ, ನಾ ಹೇಳಿದ್ದ ಮಕ್ಕಳು ಮುಟ್ತಾ ಇದ್ದಾವೆ ಇಲ್ಲೋ ಅನ್ನುವಂಥದ್ದನ್ನು ಗಮನಿಸಿ ಆ ಒಂದು ಕಳಕಳಿ ಇಟ್ಕೊಂಡು ಏನು ಪಾಠ ಮಾಡ್ತಾರಲ್ಲೇ ಅದು ಕಾಯಕ ಆಗುತ್ತೆ. ನನಗಾಯ್ತು, ನನ್ಗೆ ಕೊಟ್ಟಿದ್ದಾರೆ, ಸಂಬಳ ಇರುತ್ತೆ, ನಾನು ಮಾಡಿ ಮುಗಿಸೋದು ಅನ್ನೋದಿಲ್ಲ. ಆದರೆ ಈಗ ಎಷ್ಟೋ ಕಲಬೆರಕೆಗಳಾಗ್ತಾ ಇದ್ದಾವೆ, ಎಷ್ಟೋ ಒಂದು ಭ್ರಷ್ಟಾಚಾರ ನಮ್ಮಲ್ಲಿ ನಡೀತಾ ಇದೆ. ಆದ್ರೆ ಅದು ಆ ಒಂದು ಭ್ರಷ್ಟತೆ ಹೋಗ್ಬೇಕಾದ್ರೆ ಎಲ್ಲ ತಾಯಂದಿರು ಈ ಒಂದು ವಚನ ಮನೆಯಲ್ಲಿ ಇಟ್ಕೊಂಡು ಇದನ್ನು ತಾವು ಅಳವಡಿಸ್ಕೊಂಡು ತನ್ನ ಮಕ್ಕಳಿಗೆ ಆ ಬೀಜವನ್ನು ಬಿತ್ತಿದರೆ ನಿಜವಾಗಲೂ ಈ ಭ್ರಷ್ಟತೆಯನ್ನು ಹೋಗಲು ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಅದು ಕೆಲಸ ಎಲ್ಲ ಆಗ್ಬೇಕಾಗಿದೆ ಅಂದ್ರೆ ತಾಯಂದಿರಿಂದ, ಒಂದು ಕುಟುಂಬದಿಂದ, ಒಂದು ಮನೆಯಿಂದನೇ ಭ್ರಷ್ಟತೆ ಹೋಗ್ಬೇಕಾಗಿದೆ. ಅದು ಭ್ರಷ್ಟತೆ ಹೋಗ್ಬೇಕಾದ್ರೆ ನಮ್ಮ ಸತ್ಯಕ್ಕನೇ ನಮಗೆ ಆದರ್ಶಪ್ರಾಯವಾದದ. ಅದಕ್ಕೆ ನಮ್ಮದಲ್ಲದ ವಸ್ತುವನ್ನು ನಮ್ಗೆ ಬೇಡವೇ ಬೇಡ. ಯಾಕೆ ಹೊಟ್ಟೆಗಾಗಿ ಈ ಒಂದು ಜೀವನಕ್ಕಾಗಿ ನಾವು ಯಾಕೆ ಬಂದೀವಿ ಅನ್ನೋದು ಅರ್ಥೈಸ್ಕೊಳ್ಬೇಕು. ಆ ಕೇವಲ ನಮ್ಮ ಹೊಟ್ಟೆ ಪಾಡಿಗಾಗಿ ಪದವಿ ಪುರಸ್ಕಾರ ನಮ್ಮ ಹೆಸರು ಹೇಳಬೇಕು ಅನ್ನೋದ್ರಲ್ಲೇ ನಾವು ನಮ್ಮ ಜೀವನ ಸಾಗಿಸ್ತಾ ಇದ್ದೀವಿ ವಿನ ನಿಜವಾದ ಮೂಲ ಉದ್ದೇಶ ಏನು, ನಾವು ಯಾಕೆ ಬಂದೀವಿ, ನಾವು ಏನು ಮಾಡಬೇಕು, ನಮ್ಮ ಕಾರ್ಯಗಳು ಏನು ಅನ್ನುವಂಥದ್ದು ನಾವು ಮರ್ತಿದ್ದೇ ಆದರೆ ನಾವು ಇಂತಹ ಕೆಲಸದಲ್ಲಿ ಅಂದರೆ ಕೆಲಸ ಮಾಡ್ತೀವಿ ಕಾಯಕ ಮಾಡೋದಿಲ್ಲ. ಅದಕ್ಕೆ ಇನ್ನೊಂದು ಕಾಯಕದ ಜೊತೆ ಇನ್ನೊಂದು ಮುಖನೇ ಕೊಳಿಸಿದ್ದು ಅವರು ಹೇಳಿದ್ದೆ ಹೌದಂದ್ರೆ ದಾಸೋಹ. ನೋಡ್ರಿ, ಕಾಯಕ ಮಾಡದೆ ಉಣ್ಣುವಂತ ಅಧಿಕಾರ ಬಸವಣ್ಣನು ಕೊಟ್ಟಿರಲಿಲ್ಲ. ಅದ್ರ ಜೊತೆಗೆ ಕಾಯಕ ಎಲ್ಲರೂ ಮಾಡಬೇಕು, ಬಂದಂತ ಆದಾಯದಲ್ಲಿ ತಾನೊಬ್ಬನೇ ತಿನ್ನುವಂಗಿಲ್ಲ. ಇವಾಗ ಯಾಕೆ ನಮ್ಮಲ್ಲಿ ವರ್ಗ ಒಂದು ಅಂತರಗಳು ಯಾಕೆ ಹೆಚ್ಚಾಗ್ತದೆ? ಮೇಲ್ವರ್ಗದವ್ರು ಮೇಲ್ವರ್ಗದಲ್ಲೇ ಇರ್ತಾರೆ, ಕೆಳವರ್ಗದವರು ಕೆಳವರ್ಗದಲ್ಲೇ ಇರ್ತಾ ಇದ್ದಾರೆ. ಯಾಕಿದು ಅಂತರ ಹೆಚ್ಚಾಗ್ತಾ ಇದೆ ಅಂದ್ರೆ ಬಂದವ್ರು ದುಡ್ಡು ಬಂದಿದ್ದು ಎಲ್ಲರೂ ತನಗೆ ಬೇಕು ಅನ್ನುವಂಥ ಮಕ್ಕಳು ಮೊಮ್ಮಕ್ಕಳು ಮುಂದೆ ಪೀಳಿಗೆ 4-5 ಪೀಳಿಗೆ ತಿನ್ನುವಂಥದ್ದು ಒಬ್ಬರ ಕಡೆ ಶೇಖರಣೆ ಆಗ್ತಾ ಇದೆ. ಇಲ್ಲದವ್ರು ಬಡವರಿಗೆ ಒಂದು ಊಟನೂ ಸಿಗ್ತಾ ಇಲ್ಲ. ಅದಕ್ಕೆ ಬಸವಣ್ಣವ್ರು ಎಂಥ ಒಂದು ವಿಜ್ಞಾನಿಗಳಿದ್ರು, ಎಂಥ ದೂರದೃಷ್ಟಿ ಅವರು ಇತ್ತು ಅಂತಾರೆ ಬಸವಾದಿ ಪ್ರಮುಖರಲ್ಲಿ. ಅಂದ್ರೆ ಅವರು ಸತ್ಯಶುದ್ಧವಾದ ಕಾಯಕ ಮಾಡಬೇಕು. ನಾವು ಮಾಡುವ ಕೆಲಸದಲ್ಲಿ ಇನ್ನೊಬ್ಬರ ಸಮಾಜದ ಹಿತವನ್ನು ಒಳಗೊಂಡಿರಬೇಕು. ಅದ್ರ ಜೊತೆ ಬಂದಂತ ಆದಾಯದಲ್ಲಿ ನಾವು ಒಬ್ಬರೇ ತಿನ್ನುವಂಗಿಲ್ಲ. ಅದು ದಾಸೋಹ ಮಾಡಬೇಕು. ದಾಸೋಹ ಮಾಡದೆ ಪ್ರಸಾದ ಆಗೋದಿಲ್ಲ, ಸಮರ್ಪಣೆ ಮಾಡಬೇಕು. ಆ ದಾಸೋಹ ಮಾಡ್ಬೇಕಾದ್ರೆ ಅದು ಸತ್ಯದಿಂದ ಬಂದಾಗ ಮಾತ್ರ ದೇವರಿಗೆ ಅರ್ಪಿಸ್ಲಕ್ಕ ನಮ್ಗೆ ಸಾಧ್ಯ ಆಗ್ತದೆ.
ವಂಚನೆಯಿಂದ ಹಣನ ತೆಗೆದುಕೊಂಡೆ ಅಂದ್ರೆ ಯಾವ ನೈತಿಕ ಹಕ್ಕು ನಮಗೆ ಇರೋದಿಲ್ಲ. ಅಂತ ಆತ್ಮಸಾಕ್ಷಿಯಾಗಿ ಬಂದದ್ದನ್ನು ತಾನು ಸ್ವೀಕರಿಸಿ ಇದ್ದಿದ್ದನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ರು. ಅಲ್ಲಿ ನಮ್ಮ ಲಕ್ಕ ಮಂದಿ ನಾವು ಉದಾಹರಣೆ ನಮ್ಗೆಲ್ಲರಿಗೂ ಪರಿಚಯ ಇದೆ. ಒಮ್ಮನ ಅಕ್ಕಿ ತರದ ಬಿಟ್ಟು ಇಮ್ಮನ ತಂದ್ರೆ ಮಾರಯ್ಯ ನಿನಗೆ ಯಾಕ ಇಷ್ಟು ಆಸೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಏನಂತ. ನೀ ಶಿವಭಕ್ತ ಅಂತ ಹೇಳ್ಕೊಂಡು ಇಂಥ ಆಸೆ ಮಾಡ್ತೀಯನಂತ ಆಕಿ ಎಚ್ಚರಿಸ್ತಾಳೆ. ಅಂತಹ ಶರಣೆಯಲ್ಲಿ ಅಂತ ಒಂದು ನಿಜವಾಗ್ಲೂ ಮೈ ರೋಮಾಂಚನ ಆಗ್ತದೆ. ನಮ್ಮ ಶರಣರು ಒಂದು ವಚನ ಒಂದು ಅವ್ರು ಹೇಳಿದ್ದು ನುಡಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಪಾವನವಾಗುತ್ತೆ. ಅಷ್ಟೇ ಅಲ್ಲೇ ಕಾಶ್ಮೀರದ ಮಾರಯ್ಯ ಭೂಪಾಲರು, ಮಹಾದೇವ ಭೂಪಾಲರು, ಕಾಶ್ಮೀರದ ರಾಜ, ಅವರು ಎಲ್ಲವನ್ನೂ ತ್ಯಾಗ ಮಾಡಿ ನಿಜ ಸುಖ ಎಲ್ಲದಂತ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಕಟ್ಟಿಗೆ ಕಡಿಯುವ ಕಾಯಕವನ್ನು ಮಾಡ್ತಾರೆ. ಅವಾಗ ಒಂದು ಸಲ ಬಸವನವರು ಪರೀಕ್ಷೆ ಬಂಗಾರದ ನಾಣ್ಯಗಳು ಬಿದ್ದಾಗ ಅದ್ರ ಮೇಲೆ ಮಣ್ಣು ಸವರ್ತಾ ಹೋಗ್ತಾರೆ. ಅದಕ್ಕೆ ಅಂತ ಏನು ಮಾಡ್ತಾ ಇದ್ದೀರಿ ಅಂತ ಮಹಾದೇವಿ ಕೇಳಿದಾಗ, ಇದು ನಿನಗೆ ಮೋಹ ಬರುತ್ತಂತ ಹೇಳಿ, ಬಂಗಾರದ ಮೋಹ ಬರಬಾರಂತ ಇದು ಮಣ್ಣು ಹಾಕ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಅದರಲ್ಲಿ ಮಣ್ಣಿನಲ್ಲಿ ಒಂದು ಅದು ಬಂಗಾರ ಕಾಣ್ತಾ ಇದೆ, ನನಗದು ಮಣ್ಣು ಕಾಣ್ತಾ ಇದೆ. ನಿಜವಾಗ್ಲೂ ಇಂತಹ ಶರಣೀಯರು 12ನೇ ಶತಮಾನದಲ್ಲಿ ಇದ್ರು ಅಂದ್ರೆ ಇವಾಗ ನಾವು ಅಂಥವರ ಒಂದು ಧೂಳಾದ್ರೂ ಆಗಿ ಅಂಥ ಒಂದು ಕೇವಲ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ನಮ್ಮ ಜೀವನ ಸಾಗಿಸದೆ ಆ ಪರಮ ಗುರಿ ಪರಮ ಸತ್ಯದೆಡೆಗೆ ನಾವು ಹೋಗ್ಬೇಕು ಅನ್ನುವಂಥದ್ದೇ ಸತ್ಯಕ್ಕನ ನಿಲುವಾಗಿತ್ತು. ಅದಕ್ಕೆ ಯಾವುದೇ ಒಂದು ವಂಚನೆ ಮಾಡದೆ ನಾವು ನಮಗ ಎಷ್ಟು ಸಿಗ್ತದ ನೀವಿಕ್ಕಿದ ಭಿಕ್ಷೆ ಅಂತ ನಮ್ಮ ಅರ್ಹತೆಗೆ ನಮ್ಗೆ ಎಷ್ಟು ಸಿಗ್ತಾರೆ ಅದರ ತೃಪ್ತಿಯನ್ನು ಕಾಣಬೇಕು. ನಾವು ಯಾಕೆ ಇಂದು ಅನೇಕ ರೋಗಗಳಿಗೆ ಗುರಿ ಆಗ್ತಾ ಇದ್ದೀವಿ ಅಂದ್ರೆ ಎಷ್ಟು ಕೊಟ್ಟರು ಇನ್ನೂ ಸಮಾಧಾನ ಅನ್ನೋದೇ ಇಲ್ಲ. ನಮ್ಗೆ ಇನ್ನು ನಮ್ದು ಏನು ಅಟಿಟ್ಯೂಡ್ ಐತೆ ಅಂದ್ರೆ ಕಡಿಮೆ ದುಡಿಮೆ ಆಗಬೇಕು, ಹೆಚ್ಚಿನ ಸಂಬಳ ಬರಬೇಕು. ಕಾಯಕ ಯಾವುದೇ ಇದೇ ಕಾಯಕ ವೈಟ್ ಕಾಲರ್ ಜಾಬ್ಗಳೇ ನಮಗೆ ಬೇಕು. ಯಾವುದೇ ಕಾಯಕ ನಾವು ಸಿಗಲಿ ನಾವು ನಿಷ್ಠೆಯಿಂದ ಆ ಒಂದು ದೇವರ ಸಾಕ್ಷಿಯಾಗಿ ಮಾಡ್ತೀನಿ ಅನ್ನುವಂಥ ಅಟಿಟ್ಯೂಡು ನಮ್ಮಲ್ಲಿ ಯಾರ ಹತ್ರನೂ ಇಲ್ಲ. ಆದರೆ ಆ ಶರಣರ ಸತ್ಯಕ್ಕನರ ವಚನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ ನಾವು ಕಾಯಕನೂ ಸತ್ಯಶುದ್ಧವಾಗಿ ಆ ಪರಮಾತ್ಮನ ಸಾಕ್ಷಿಯಾಗಿ ಮಾಡಲು ಸಾಧ್ಯ ಆಗುತ್ತೆ. ಮತ್ತು ನಮ್ಮಲ್ಲದ ನಮಗೆ ಸೇರದ ವಸ್ತುವನ್ನು ನಾವು ಮುಟ್ಟಕ ಧೈರ್ಯ ಸಾಲೋದಿಲ್ಲ. ಹಾಗೆ ಬಂದಂಥದ್ರಲ್ಲಿ ನಾವು ಪ್ರಸಾದ ರೂಪದಲ್ಲಿ ಇನ್ನೊಬ್ಬರಿಗೆ ಅದು ದಾಸೋಹ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬರಲು ಸಾಧ್ಯ ಆಗುತ್ತೆ. ಅದಕ್ಕೆ ನಿದರ್ಶನವಾಗಿರುವಂಥದ್ದು ನಮ್ಮ ಸತ್ಯಕ್ಕ. ಇವು 2-3 ವಚನಗಳನ್ನು ನಾವು ತಿಳ್ಕೊಂಡಿದ್ರೆ ಸಾಕು, ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಕೊನೆಯದಾಗಿ ಒಂದೆರಡು ಮುಕ್ತಾಯಕ್ಕನ ವಿಷಯಗಳು ಹೇಳಲು ಬಯಸ್ತೀನಿ. ಅವರು ತಮ್ಮ ಅಣ್ಣ, ತನ್ನ ತಂದೆ, ತನ್ನ ಗುರು ರೂಪದಲ್ಲಿ ಇರುವಂತಹ ಅಜಗಣ್ಣನವರ ಲಿಂಗೈಕ್ಯ ಆದಾಗ ಮುಕ್ತಾಯಕ್ಕ ಕಣ್ಣೀರಿಡ್ತಾಳೆ, ಶೋಕ ವ್ಯಕ್ತಪಡಿಸ್ತಾಳೆ. ಆಗಂತರ ಇವರು ಯಾಕೆ ನೀನು ಶೋಕ ವ್ಯಕ್ತಪಡಿಸ್ತಾ ಇದೆಯೇ? ಕಾರಣದಿಂದ ಕಾಯವ ಬಿಟ್ಟಿಡೆ ಶೋಕ ಬೇಕೆ, ಶಿವಭಕ್ತರು ಶುಭಾತ್ಮ ಸ್ವರೂಪರು ಎನ್ನವರು ಅನ್ಯರೆಂಬುದುಂಟೆ, ಇದು ಒಪ್ಪುವ ಮಾತಲ್ಲ ಅಂತ ಹೇಳ್ತಾರೆ. ಹೆಂಗಂದ್ರ ಒಂದು ಕಾರಣಕ್ಕಾಗಿ ಅಜಗಣ್ಣ ತನ್ನ ಲಿಂಗೈಕ್ಯ ಆಗಿದ್ದಾನೆ. ಅವನು ಯಾರಂದ್ರೆ ಶಿವ ಸ್ವರೂಪಿಯದಾನ, ಆ ಮೂಲ ಅಂಶದಿಂದ ಬಂದಿದ್ದಾನ, ಮೂಲ ಅಂಶಕ್ಕೆ ಹೋಗಿದ್ದಾನೆ. ಹಾಗೆ ನದಿ ಬಂದು ಸಮುದ್ರಕ್ಕೆ ಸೇರುವಂತೆ, ಪರಿಮಳ ಗಾಳಿಯಲ್ಲಿ ಪಸರಿಸುವಂತೆ ಅವನು ಎಲ್ಲಿಂದ ಬಂದಾನ, ಅವನು ಅಲ್ಲಿ ಹೋಗಿದಾನ. ಅವನ ಅರಿವನ್ನು ನೀನು ತೆಗೆದುಕೊಂಡು ನಿನ್ನ ಬದುಕನ್ನು ನಿರ್ವಹಿಸು. ಅವ ಏನು ಹೇಳಿದ್ದಾನ ಅವನಲ್ಲೇ ನೀನು ಗುರುವನ್ನು ಕಾಣು, ಅವನ ಅರಿವಿನಲ್ಲೇ ನಿಮ್ಮ ಅಣ್ಣನನ್ನು ಕಾಣು ಅಂತ ಅನ್ನುವಂಥ ಮಾತಾಡ್ತಾರೆ. ಆದರೆ ಮುಕ್ತಾಯಕ್ಕ ಬಹಳ ದುಃಖ ಆಗುತ್ತೆ. ನಾನು ಹ್ಯಾಂಗೆ ಬದುಕಲಿ ಈ ಬದುಕಿನಲ್ಲಿ, ಈ ಜೀವನದಲ್ಲಿ? ನನ್ನ ಸುತ್ತಮುತ್ತಲೂ ಕೇವಲ ಹೊಟ್ಟೆಪಾಡಿಗಾಗಿಯೇ ಜೀವನ ಮಾಡುವಂತಹ ಜನರಿದ್ದಾರೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ ತಮ್ಮ ಜೀವನ ಸವೆಸುವಂಥವರಿದ್ದಾರೆ. ಆ ಪರಮಾತ್ಮನಿಗಾಗಿ ಸವೆಸುವಂಥವ್ರು ಒಬ್ಬರೂ ಇಲ್ಲ. ಅವರಲ್ಲಿ ನಾನು ಕೆಸರಲ್ಲಿ ಬಿದ್ದು ಹೆಂಗೆ ಹೇಳಿ, ನಾನು ಕೆಸರಲ್ಲಿ ಬಿದ್ದವರ ನಾನು ಬದುಕು ಹೆಂಗೆ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಶಿಶುನಾಳ ಶರಣರು, ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ, ಸದ್ಯಕ್ಕಿದು ಹುಡುಗರ ಸಂತಿ ಗದ್ದಲದೊಳಗೆ ಯಾಕ ಬಿದ್ದು ಹಿಂಗೆ ಒದ್ದಾಡಿದರ ಎದ್ದು ಹೆಂಗ ಮುಂದಕ್ಕೆ ಬಡಿದೀನಿ. ನಾವು ಎಲ್ಲ ಶರಣರು ನೋಡಿ, ಸಂತರು, ಮಹಾತ್ಮರು, ಕವಿಪುಂಗಗಳು, ದಾಸರು, ಎಲ್ಲರೂ ನುಡಿ ಜನಪದರು ಎಲ್ಲರೂ ತಮ್ಮ ನುಡಿಗಳಲ್ಲಿ ನಮ್ಗೆ ಎಚ್ಚರಿಸ್ತಾ ಬಂದಿದ್ದಾರೆ. ಆದರೆ ನಮ್ಗೆ ಏನು ಮಬ್ಬು ಬಂದಿದೆಯೋ ಗೊತ್ತಿಲ್ಲ. ಆ ಮಬ್ಬು ದೂರ ಮಾಡಬೇಕಾಗಿದೆ.
ಆ ಒಂದು ಸಂಸಾರದ ಕೆಸರಿನಲ್ಲಿ ಬಿದ್ದವರ ಜೊತೆ ನಾನು ಬದುಕಲು ಆಗಲ್ಲ ಅಂತ ತನ್ನ ದುಃಖವನ್ನು ವ್ಯಕ್ತಪಡಿಸಿದಾಗ, ನಿನ್ನ ಅಣ್ಣ ನೀರ ತಾವರೆಯಂತೆ ಅವನು ಇದ್ನು, ಹಂಗ ನೀನು ಅವನ ಏನು ವಿಚಾರಗಳು ಅವುಗಳನ್ನು ಆ ತಾವರೆಯಂತೆ ನೀನು ಬದುಕಬೇಕು ಅಂತ ಹೇಳಿ ಆಕೆ ಸಾಂತ್ವನ ಹೇಳ್ತಾರೆ. ಸಾಂತ್ವನ ಹೇಳಿ ಕೊನೆಗೆ ಇನ್ನು ಮುಕ್ತಿಯನ್ನು ಮತ್ತು ಆ ಲಿಂಗೈಕ್ಯವನ್ನು ಪಡಿಬೇಕು. ನಮ್ಮ ಕೊನೆಯ ಉದ್ದೇಶ ಅಂದರೆ ಲಿಂಗೈಕ್ಯ, ಕೊನೆಯ ಒಂದು ತೃಪ್ತಿ, ಸಮಾಧಾನ, ಸಂತೃಪ್ತಿ, ಸ್ಥಿತಪ್ರಜ್ಞ ಸ್ಥಿತಿ. ಲಿಂಗೈಕ್ಯ ಅಂದ್ರೆ ಮತ್ತೇನಿಲ್ಲ, ಆ ಒಂದು ಬೆಳಕಿನಲ್ಲಿ ಬೆಳಕಾಗುವುದು, ಜ್ಯೋತಿಯಲ್ಲಿ ಜ್ಯೋತಿಯಾಗುವುದು, ಬಯಲಿನಲ್ಲಿ ಬಯಲಾಗುವುದೇ ಲಿಂಗೈಕ್ಯ ಆಗಿದೆ. ಅಂತಹ ಲಿಂಗೈಕ್ಯವನ್ನು ನಮ್ಮೆಲ್ಲರ ಅಂತಿಮ ಗುರಿ ಅದೇ ಆಗಿರುತ್ತದೆ ನಾನು ಹೇಳ್ತಾ, ಅಂತಹ ಒಂದು ಶರಣರ ಜೀವನ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಲಿ. ಇಂತಹ ಶರಣರ ಒಂದು ಜೀವನ ದರ್ಶನ ಹೆಂಗಂದ್ರೆ, ನಾವು ಇಲ್ಲಿವರೆಗೆ 15 ದಿವಸದಿಂದ ಜೀವನ ದರ್ಶನ ಮಾಡ್ತಾ ಇದ್ದೀವಿ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ಮಗುವಿಗೆ ತಂದೆ ಹೇಳ್ತಾನೆ, ನೋಡು ಆ ಪಕ್ಕದ ಹುಡುಗ ನೋಡು ಎಷ್ಟು ಚಂದ ಓದ್ತಾ ಇದ್ದಾನ, ಸ್ವಲ್ಪ ನೋಡು ಅವನಿಗೆ ನೋಡು ಅಂತಂದ್ರಂತ. ಅವನು ಮುಂದಿನ ಯುಗ ಅವ್ನು 90 ತಂದಿದ್ದಾನ, ನೀನು 30 ತಂದಿದೆಯಾ, ನೋಡು ಅವನಿಗೆ, ನೀನು 90 ತರಬೇಕಂದ್ರೆ ದಿನ ಹೋಗಿ ಅವ್ನು ನೋಡಿದನಂತ ಅವನಿಗೆ. ಆದರೆ ಕೊನೆಗೆ ಮತ್ತೆ ಸೆಕೆಂಡ್ ಟೆಸ್ಟ್ನಲ್ಲೂ ಮತ್ತೆ ಅವನಿಗೆ 30, ಅವನಿಗೆ 90ನೇ ಬಂತು. ಯಾಕಪ್ಪ ನೀನು ಹೇಳಿದ್ನಲ್ಲ ಅವನಿಗೆ ನೋಡಂತ ಅಂದರೆ, ನಾನು ಡೈಲಿ ಅವ್ನ ಪಕ್ಕಕ್ಕೆ ಕೂತೀನಿ, ಅವನಿಗೆ ನೋಡ್ತಾನೆ ಬಂದಿದ್ದೀನಿ, ನೀನು ನೋಡಂದಿದ್ದು ನಾನು ನೋಡಿದ್ದೀನಿ ಅಂತ. ಎಲ್ಲ ಮೂರ್ಖ, ನೀನು ಬರೀ ನೋಡೋದಂದಿಲ್ಲ, ಅವನೇನು ಕಲಿ ಅಂದಿನಿ. ಅವ ಹೆಂಗೆ ಓದಿದ್ದಾನ, ಏನು ಮಾಡ್ಲಿತ್ತಾನ, ಅವ್ನ ಜೀವನದಲ್ಲಿ ಹೆಂಗೆ ಅಳವಡಿಸ್ಕೊಳಿತ್ತಾನ, ಎಷ್ಟು ಸಮಯ ಓದಿದ್ದಾನ, ಅವ್ನ ಜೀವನ ಹೆಂಗೆ ಸುಂದರ ಮಾಡ್ಕೊಳಾನ ಅಂತ ನಾನು ನೋಡಂದೀನಿ ಅಂದ್ರೆ, ನೋಡಂದ್ರೆ ಅರ್ಥ ಏನಂದ್ರೆ ಅದನ್ನ ಅರ್ಥೈಸ್ಕೊ, ಅದು ನಿನ್ನ ಜೀವನದಲ್ಲಿ ತಡ್ಕೊ, ನೀನು ಮಾರ್ಕ್ಸು ಅವ್ನ ಮಟ್ಟಕ್ಕೆ ಒಯ್ಯಿ ಅಂತ ಹೇಳಿದ್ರೆ ವಿನಾ ಸುಮ್ಮನೆ ನೋಡಿ ಬರ್ತಾ ಇದ್ದಿಲ್ಲ. ಎಂಥ ಮೂರ್ಖಿದ್ದೆ ಅನ್ನೋ ಈಗ ನಾವು ಅವಲೋಕನ ಮಾಡ್ಕೊಳ್ಬೇಕಂತ ಅವಲೋಕನ. ಶರಣರ ದರ್ಶನ ದಿನಾ ದಿನ 22-30 ವರ್ಷದಿಂದ ಮಾಡಿಸ್ತಾ ಇದ್ದಾರೆ. ಅವರ ಒಂದು ಶ್ರಮ ವ್ಯರ್ಥವಾಗಬಾರ್ದು. ಶರಣರಿಷ್ಟು ತಮ್ಮ ಜೀವನವೇ ಬಲಿಯಾಗಿ ಕೊಟ್ಟರು. ಶರಣರ ಜೀವನವನ್ನು ನೋಡಿದಾಗ ಅವ್ರು ಕೊಟ್ಟಂಥ ಒಂದು ವಚನಗಳು ಎಂಥ ಸಂತತಿ ಇದೀವಿ ನಾವು ಅಂದ್ರೆ ಅರ್ಥೈಸ್ಕೊಳ್ಬೇಕು. ಅವರ ದರ್ಶನ ಅಂದ್ರೆ ಬರೀ ದರ್ಶನ ಪಡೆದು ಪಾವನ ಆಗೋದಿಲ್ಲ, ಅವರಂತೆ ನಾವು ಆಗಬೇಕಾಗಿದೆ. ಇದು ಒಂದೇ ಕೊನೆಯದರಿ. ಅವ್ರು ನೋಡೋದಿಲ್ಲ, ಅವ್ರು ಕೇಳೋದಿಲ್ಲ. ಈ ಕೇಳೋದು ಭಾಳ ಆಯ್ತು, ನೋಡೋದು ಭಾಳ ಆಯ್ತು. ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಸಮಯ. ನಾವು ನಮ್ಮ ಜೀವನ ಇದು ಹೆಂಗಂದ್ರೆ ಮುಕ್ತಿ ಕೊನೆಯ ಒಂದು ಐಕ್ಯದ ಒಂದು ಮಹಾದ್ವಾರ ಇದು ಜೀವನ, ಮನುಷ್ಯ ಜನ್ಮ. ಆ ಜನ್ಮದಲ್ಲಿಯೂ ಸಹ ನಾವು ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಮಾತಾ, ನಾನು ನನ್ನದು ಇದರ ನಿರ್ಲಿಪ್ತ ಸ್ಥಿತಿ, ಸ್ಥಿತಪ್ರಜ್ಞ ಸ್ಥಿತಿನೇ ಇಲ್ಲ ನಮ್ಮಲ್ಲಿ. ಸಣ್ಣ ಸಣ್ಣ ವಿಷಯಕ್ಕೂ ಅದು ದೇವರು ಆ ವಿಷಯನ ನಾವು ಅದರಲ್ಲಿ ಇದೀವೋ ಅನ್ನೋ ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವೇ ವಿನಃ ನಾವು ನಿಜವಾಗಿ ಶರಣರ ಅರ್ಥ ಮಾಡ್ಕೊಳಕ ಸಾಧ್ಯ ಆಗ್ತದೋ ಇಲ್ಲೋ ಅಂತ ಒಂದು ತುಡಿತ ನಮ್ಗಿರ್ಬೇಕು. ಯಾಕಂದ್ರೆ ನಮ್ಮ ಜೀವನ ಮುಗಿತಾ ಇದೆ. ಯಾವಾಗ ನಮ್ದು ಅದಕ್ಕೆ ಓಶೋರು ಹೇಳ್ತಾರೆ, ಮರಣದ ಗಂಟೆ ಬಾರಿಸ್ತಾ ಇರ್ಬೇಕಂತ. ಈಗಿರ್ತದೆ ನಾವು ತಾಸಿಗೆ ಹೋಗ್ತೀವಿ, ಏನಾಗ್ತೀವಿ ಅದ್ರಲ್ಲಿ ನಾವು ಒಳ್ಳೆಯವರಾಗಿರ್ಬೇಕು, ಶರಣರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ಬೇಕು. ಬರೀ ನೋಡೋದ್ರಲ್ಲೇ ನಮ್ಮ ದರ್ಶನ ಮಾಡೋದ್ರಲ್ಲೇ ನಮ್ಮ ಜೀವನ ಆಗಬಾರ್ದು ಅನ್ನುವಂಥ ಮನೋಭಾವ ಬಂದು ನಮ್ಮ ಮನಸ್ಸನ್ನು ಶುಚಿಗೊಳಿಸ್ತಾ ಒಂದೊಂದು ಹೆಜ್ಜೆಗಳನ್ನ ಇಡ್ತಾ ಒಂದೇ ಸಲಕ್ಕೆ ಬರೋದಿಲ್ರಿ. ಯಾಕೆ ಶರಣರ ಘನ ವ್ಯಕ್ತಿತ್ವ ಅವ್ರ ತನ ಹೋಗೋದಂದ್ರೆ ಭಾಳ ಕಷ್ಟದ ಸಂಗತಿ. ಆದರೆ ಪ್ರಯತ್ನ ಪಡ್ತಾ ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾ ನಮ್ಮ ಆತ್ಮವಿಮರ್ಶನೆ ಮಾಡ್ತಾ ಅವರ ದರ್ಶನದಿಂದ ಅವರಂತೆ ನಾವು ಆದಿವಿ. ಆದರೆ ನಮ್ಮ ಸೌಭಾಗ್ಯ, ಆ ಒಂದು ಸೌಭಾಗ್ಯ ನಿಮ್ಮೆಲ್ಲರಿಗೂ ಕಲ್ಪಿಸಿ ಕೊಡಲಿ ಪರಮಾತ್ಮ. ಆ ಅಜ್ಞಾನವೆಂಬ ಕತ್ತಲೆ ದೂರಾಗಲಿ, ಜ್ಞಾನವೆಂಬ ಜ್ಯೋತಿ, ಆ ವಚನಗಳು, ಆ ಜ್ಯೋತಿ ನಮ್ಮೆಲ್ಲರಲ್ಲಿ ಬೆಳಗಲಿ. ಯಾಕಂದರೆ ಅದು ಸಾಮಾನ್ಯ ಜ್ಯೋತಿಯಲ್ಲಿ ವಚನ ಅನ್ನುವಂಥದ್ದು ನಮ್ಮ ಮನದಲ್ಲಿ ಮತ್ತು ನಮ್ಮ ಮನೆ ಅಂಗಳದಲ್ಲಿ ಅವು ಬಿತ್ತಿಕೊಂಡಿದೆ. ಆದರೆ ಅದು ದೊಡ್ಡ ಹೆಮ್ಮರವಾಗಿ ಅದು ಫಲ ಕೊಡಲು ಸಾಧ್ಯ ಆಗುತ್ತೆ. ಮತ್ತು ನಾವು ಆ ಬೀಜ ಬಿತ್ತುಕೊಂಡು ಮತ್ತು ಆ ಬೀಜ ರೂಪದಲ್ಲಿ ನಾವು ಕೊನೆಗೆ ಮುಕ್ತಿ ಪದವಿಯನ್ನು, ಪರಮ ಒಂದು ಪದವಿಯನ್ನು ಪಡೆಯಲು ಸಾಧ್ಯ. ಯಾಕಂದರೆ ಎಂತಹ ರಾಜ ಮಹಾರಾಜರು ಸಹ ಮಂತ್ರಿ ಪದವಿಯನ್ನು, ರಾಜ್ಯ ಪದವಿಯನ್ನು ಬಿಟ್ಟು ಬಂದರು. ನಾವು ಅರ್ಥೈಸ್ಕೊಳ್ಬೇಕು, ಅಂಥವ್ರು ಏನು ಕಮ್ಮಿ ಇಲ್ಲ, ಆದರೂ ಅಂಥವ್ರು ಬಂದರು. ಆದರೆ ನಾವ್ಯಾಕ ಇನ್ನೂ ಇದರಲ್ಲಿ ನಾವು ಮುಳುಗಾಡ್ತಾ ಇದ್ದೀವಿ. ಹಿಂಗೆ ಹೆಂಗೆ ಹೇಳ್ಬೇಕು ಅನ್ನೋದ್ರ ಚಿಂತೆಯಲ್ಲಿ ಇರಬೇಕೇ ವಿನಃ ಇನ್ನು ಆ ಕೆಸರಿನಲ್ಲಿ ಬಿದ್ದು ಒದ್ದಾಡಕೂಡದು.
ಅದಕ್ಕೆ ನಮ್ಮ ಶರಣರ ಒಂದು ಜೀವನ ವಚನಗಳು ಎಂಬುವಂತಹ ಒಂದು ಬೀಜ, ಆ ಒಂದು ಜ್ಞಾನ ಜ್ಯೋತಿ ನಮ್ಮಲ್ಲಿ ಪ್ರಜ್ವಲಮಾನವಾಗಿ ಬೆಳಗುವಂತೆ ನಾವು ಪ್ರಯತ್ನಿಸಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಶರಣರ ಜೀವನದಲ್ಲಿ ಸತ್ಯಕ್ಕನ ವಚನ ಹೇಳೋದು ನಿಜವಾಗಲೂ ಅವರ ಅಂತರಂಗದ ಅರಿವು ಸಾಮಾನ್ಯ ಇಲ್ಲ. ಅವರ ಅಂತರಂಗದ ಅರಿವು ನಮ್ಮ ಅಂತರಂಗಕ್ಕೆ ನಿವೇದಿಸಿಕೊಂಡು ಅನುಭವಿಸಿ ಅನ್ನೋ ವಚನಗಳು ಅವರಿಗೆ ಚ್ಯುತಿ ಬರದಂತೆ ನಿರ್ವಚನ ಮಾಡುವುದು, ಅವರ ಒಂದು ವಿಷಯಗಳನ್ನು ಹೇಳುವುದಂದ್ರೆ ಅದು ಸೌಭಾಗ್ಯದನೇ ಅಂತ ನಾನು ಭಾವಿಸಿದ್ದೇನೆ. ಅಂತಹ ಒಂದು ಸೌಭಾಗ್ಯವನ್ನು ಕರುಣಿಸಿದಂತಹ ಗುರು ಬಸವಣ್ಣನವರಿಗೂ ಮತ್ತು ವಚನೋತ್ಸವದ ಒಂದು ಎಲ್ಲ ಪದಾಧಿಕಾರಿಗಳು ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ 2 ನುಡಿಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ.